ಡೆಲಿವರಿ ನಂತರ ಬಹುತೇಕ ಅಮ್ಮಂದಿರ ಸಾಮಾನ್ಯ ಕ್ವಶನ್ ಅಂತಂತಂದ್ರೆ ಈ ಪೀರಿಯಡ್ ಯಾವಾಗ ಶುರು ಆಗುತ್ತೆ. ಕೆಲವೊಬ್ಬರಿಗೆ ಬೇಗ ಬಂದ್ಬಿಡುತ್ತೆ, ಇನ್ನು ಕೆಲವೊಬ್ಬರಿಗೆ ತಿಂಗಳಗಟ್ಲೆ ಇಲ್ಲ ವರ್ಷಗಟ್ಲೆ ಕೂಡ ಹೋಗುತ್ತೆ. ಇದಕ್ಕೆ ಕಾರಣ ಏನು? ನಾರ್ಮಲ್ ಅಂತಂದ್ರೆ ಎಷ್ಟು ತಿಂಗಳ ನಂತರ ಈ ಪೀರಿಯಡ್ ಸ್ಟಾರ್ಟ್ ಆಗ್ಬೇಕು? ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ? ಇವೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫ್ರೆಂಡ್ಸ್, ಫಸ್ಟ್ಲಿ ಒಂದು ಮುಖ್ಯವಾದ ವಿಷಯ ನಿಮ್ಗೆ ಏನ್ ಗೊತ್ತಿರ್ಲೇಬೇಕಪ್ಪ ಅಂತಂದ್ರೆ, ಈ ಡೆಲಿವರಿ ನಂತರ ಏನ್ ಬ್ಲೀಡಿಂಗ್ ಆಗುತ್ತಲ್ಲ, ಇದು ಪೀರಿಯಡ್ ಅಲ್ಲ. ಎಸ್, ಇದು ಒಂದು ನ್ಯಾಚುರಲ್ ಆಗಿ ಬಾಡಿ ಕ್ಲೀನಿಂಗ್ ಪ್ರೊಸೆಸ್ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ನಿಮ್ಗೆ ಎಷ್ಟು ಬ್ಲೀಡಿಂಗ್ ಆಗುತ್ತೆ ಅಷ್ಟು ಒಳ್ಳೇದಂತಾನೆ ಹೇಳ್ಬೋದು. ಅಂದ್ರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಿಮ್ ಹೊಟ್ಟೆ ಮತ್ತೆ ನಿಮ್ ಬಾಡಿ ಕ್ಲೀನ್ ಆಗುತ್ತೆ. ಈ ಸಮಯದಲ್ಲಿ ನಿಮ್ ಚೆನ್ನಾಗಿ ಬ್ಲೀಡಿಂಗ್ ಆದಷ್ಟು ನಿಮ್ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ. ಅಂದ್ರೆ ನಿಮ್ ಹೊಟ್ಟೆ ಸುತ್ತಲಿನ ಏನ್ 9 ತಿಂಗಳವರೆಗೂ ಏನ್ ಪೀರಿಯಡ್ ಆಗದೇನೆ ಏನ್ ಸ್ಟೋರ್ ಆಗಿರುತ್ತಲ್ಲ, ಅದೇನೆ ಈ ಬ್ಲೀಡಿಂಗ್ ಆಗೋದಂತಾನೆ ಹೇಳ್ಬೋದು. ಇದು ಒಂದು 4ರಿಂದ 6 ವಾರಗಳಿಗೂ ಆಗುತ್ತೆ. ಇದು ಸಾಮಾನ್ಯ, ಯಾವುದೇ ರೀತಿ ಭಯ ಬೇಡ. ಆದ್ರೆ ಒಂದು ನೀವು ಏನ್ ಅಬ್ಸರ್ವ್ ಅಲ್ಲಿ ಇಟ್ಟಿರ್ಬೇಕಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ಗಿಂತ ಮುಂದೆ ಹೋಗ್ತಾ ಹೋಗ್ತಾ 1 ತಿಂಗಳು ಅನ್ನಷ್ಟಿಗೆನೆ ಸ್ಲೋ ಆಗಿ ಕಡಿಮೆ ಆಗ್ತಾ ಬಂದಿರ್ಬೇಕು. ಅದಷ್ಟೇ ಇತ್ತು, ಕಡಿಮೆನೆ ಆಗ್ತಿಲ್ಲ, ತುಂಬಾ ಹೆವಿ ಬ್ಲೀಡಿಂಗ್ ಆಗ್ತಿದೆ ಅಂತಂದ್ರೆ ಒಂದ್ ಬಾರಿ ನೀವು ಡಾಕ್ಟರ್ನ ತೋರಿಸಿದ್ರೆ ಒಳ್ಳೇದು. ಅದು ಪೀರಿಯಡ್ ಅಲ್ಲ ಅಂತಂದ್ರೆ, ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಎಸ್, ಇಫ್ ನೀವೇನಾದ್ರೂ ಬ್ರೆಸ್ಟ್ ಫೀಡ್ ಮಾಡ್ತಿದ್ರಿ ಅಂತಂದ್ರೆ ಸ್ವಲ್ಪ ಪೀರಿಯಡ್ ಸ್ಲೋ ಅಂದ್ರೆ ಲೇಟ್ ಆಗಿ ಸ್ಟಾರ್ಟ್ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಪ್ರೋಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಎದೆ ಹಾಲು ಉತ್ಪತ್ತಿ ಮಾಡೋ ಹಾರ್ಮೋನ್ಗೆ ಪ್ರೋಲ್ಯಾಕ್ಟಿನ್ ಅಂತಂತಾರೆ. ಈ ಹಾರ್ಮೋನ್ ಹೆಚ್ಚಾಗಿರೋದ್ರಿಂದ ನಿಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕಾರಣ ಆಗೋದ್ರಿಂದ ಸ್ವಲ್ಪ ಪೀರಿಯಡ್ ಲೇಟ್ ಆಗೇ ಬರ್ಬೋದು. ಕೆಲವೊಬ್ಬರಿಗೆ 6 ತಿಂಗಳು, ಕೆಲವೊಬ್ಬರಿಗೆ 8 ತಿಂಗಳು, ಇನ್ನೂ ಕೆಲವೊಬ್ಬರಿಗೆ 1 ವರ್ಷದವರೆಗೂ ಕೂಡ ಹೋಗುತ್ತೆ. ಯಾವುದೇ ರೀತಿ ಭಯ ಬೇಡ, ಇದು ಕಂಪ್ಲೀಟ್ಲಿ ನಾರ್ಮಲ್ ಅಂತಾನೆ ಹೇಳ್ಬೋದು. ಇಫ್ ನೀವೇನಾದ್ರೂ ಬ್ರೆಸ್ಟ್ ಫೀಡ್ ಮಾಡ್ತಿದ್ದಿಲ್ಲ ಅಂತಂದ್ರೆ, ಕೆಲವೊಬ್ಬರಿಗೆ ಎದೆ ಹಾಲು ಕಡಿಮೆ ಇರ್ತವೆ, ಇನ್ನು ಕೆಲವೊಬ್ಬರಿಗೆ ಎದೆ ಹಾಲು ಅಷ್ಟೊಂದು ಇರ್ಲೇ ಇದ್ದಿಲ್ಲ ಅಂತಂದ್ರೆ ಈ ಡಾಕ್ಟರ್ಸ್ ಫಾರ್ಮುಲಾ ಮಿಲ್ಕ್ ಕೊಡೋಕೆ ಇರ್ತಾರ. ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರಿ ಅಂತಂದ್ರೆ, ಇಲ್ಲ ಎದೆ ಹಾಲುನು ಕೊಡ್ತಿದ್ರಿ ಮತ್ತೆ ಫಾರ್ಮುಲಾ ಮಿಲ್ಕ್ ಎರಡು ಮಿಕ್ಸ್ ಆಗಿ ಕೊಡ್ತಿದ್ರಿ ಅಂತಂದ್ರೆ, ಈ ರೀತಿ ಒಂದು ಫೀಡಿಂಗ್ ರುಟೀನ್ ಇತ್ತು ಅಂತಂದ್ರೆ ನಿಮ್ ಪೀರಿಯಡ್ ಬೇಗ ಬರ್ಬೋದು ಅಂತಾನೆ ಹೇಳ್ಬೋದು. ಅಂದ್ರೆ ಈ ಸಮಯದಲ್ಲಿ ನಿಮ್ ದೇಹದಲ್ಲಿ ಪ್ರೋಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಅಷ್ಟೊಂದು ಹೆಚ್ಚಾಗಿರೋದಿಲ್ಲ. ಸೊ ಹಾಗಾಗಿ ಹಾರ್ಮೋನಲ್ ಬ್ಯಾಲೆನ್ಸ್ ಬೇಗ ಆಗಿ ನಿಮ್ ಪೀರಿಯಡ್ ಬೇಗನೆ ಸ್ಟಾರ್ಟ್ ಆಗಿಬಿಡ್ಬೋದು. ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ 6ರಿಂದ 8 ವಾರಗಳಲ್ಲೇನೆ ಸ್ಟಾರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದು ಪ್ರತಿಯೊಬ್ಬರ ಮಹಿಳೆಯರ ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾ ಹಾಲು ಕುಡಿಸ್ತಿಲ್ಲ ಅಂದ್ರೂ ಕೂಡ ನಮ್ ಪೀರಿಯಡ್ ಒಂದ್ 4-5 ತಿಂಗಳು ಆದ್ರೂ ಬಂದಿಲ್ಲ ಅಂತ ಅನ್ಕೊಂಡ್ ಭಯ ಪಡಕ್ ಹೋಗ್ಬೇಡಿ. ಒಂದ್ 6 ತಿಂಗಳು 8 ತಿಂಗಳವರೆಗೆ ಆದ್ರೂ ಕೂಡ ನಾರ್ಮಲ್. ಡೆಲಿವರಿ ನಂತರ ನಿಮ್ ಪೀರಿಯಡ್ ಬರೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನಿಮ್ ದೇಹ ಲಕ್ಷಣಗಳು ತೋರಿಸುತ್ತೆ. ಏನಪ್ಪಾ ಅಂತಂದ್ರೆ, ಈ ಸಮಯದಲ್ಲಿ ನಿಮ್ಗೆ ತುಂಬಾ ಜಾಸ್ತಿ ಬೆನ್ನು ಆಗೋದಾಯ್ತು, ವೈಟ್ ಡಿಸ್ಚಾರ್ಜ್ ಸಾಮಾನ್ಯವಾಗಿ ಆಗೋಕ್ಕಿಂತ ತುಂಬಾ ಜಾಸ್ತಿನೇ ವೈಟ್ ಡಿಸ್ಚಾರ್ಜ್ ನೀವು ಕಾಣಿಸ್ಕೊಳ್ಬಹುದು. ತುಂಬಾ ಜಾಸ್ತಿ ಸ್ವಲ್ಪ ಹೊಟ್ಟೆ ನೋವು ಆಯ್ತು, ಮತ್ತೆ ನಿಮ್ಗೆ ಮುಂಚೆ ಡೆಲಿವರಿಗಿಂತ ಮುಂಚೆ ನಿಮ್ಗೆ ಏನಾದ್ರು ಪೀರಿಯಡ್ ಆಗ್ತಿತ್ತು ಅಂತಂದ್ರೆ ಎಷ್ಟು ಡಿಸ್ಚಾರ್ಜ್ ಆಗ್ತಿತ್ತಲ್ಲ, ಅದ್ರಗಿಂತ ಒಂಚೂರು ಫಸ್ಟ್ನೇ ಪೀರಿಯಡ್ ಹೆವಿ ಆಗೇ ಇರುತ್ತೆ. ತುಂಬಾ ಜಾಸ್ತಿ ಇದ್ರ ಬಗ್ಗೆ ಭಯ ಪಡಕ್ ಹೋಗ್ಬೇಡಿ. 1ನೇ ಪೀರಿಯಡ್ ಮತ್ತೆ 2ನೇ ಪೀರಿಯಡ್ ಒಂಚೂರು ಹೆವಿ ಆಗಿದ್ದು ಮುಂದೆ ನೆಕ್ಸ್ಟ್ ಆಸ್ ಯೂಶುವಲ್ ನಿಮ್ಗೆ ಮುಂಚೆ ಹೇಗಾಗುತ್ತಲ್ಲ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಭೇಟಿ ಮಾಡ್ಬೇಕಾಗತ್ತೆ? ಎಸ್, ನಿಮ್ ಸ್ಟಾರ್ಟಿಂಗ್ ಅಲ್ಲಿ ಏನು ಬ್ಲೀಡಿಂಗ್ ಆಗ್ತಿರುತ್ತಲ್ಲ, ಒಂದು ನ್ಯಾಚುರಲ್ ಕ್ಲೀನಿಂಗ್ ಪ್ರೊಸೆಸ್ ಅದೆಲ್ಲ ಅಂತ ಅನ್ಕೊಂಡು ಹೇಳಿದ್ನಲ್ಲ, ಆ ಬ್ಲೀಡಿಂಗ್ ಏನಾದ್ರೂ 3 ತಿಂಗಳಾದ್ರೂ ಕಡಿಮೆ ಆಗಿದ್ದಿಲ್ಲಪ್ಪ ಅಂತಂದ್ರೆ, ಪೀರಿಯಡ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಮುಂಚೆಗಿಂತ ಸ್ವಲ್ಪ ಹೆವಿ ಆಗಿರ್ಬೇಕು. ತುಂಬಾ ಜಾಸ್ತಿ ಹೆವಿ ಆಗಿದೆ, ಒಂದು 7 ದಿನ 8 ದಿನ 9 ದಿನ ಆದ್ರೂ ನಾರ್ಮಲ್ ಸ್ಲೋ ಆಗಿ ಡೌನ್ ಆಗ್ತಾನೆ ಇಲ್ಲ, ತುಂಬಾ ಜಾಸ್ತಿ ಫ್ಲೋ ಆಗ್ತಾ ಇದೆ, ತುಂಬಾ ಜಾಸ್ತಿ ಹೊಟ್ಟೆ ನೋವು ಆಗ್ತಾ ಇದೆ ಅನ್ಕೊಂಡು ಈ ರೀತಿ ನೀವೇನಾದ್ರೂ ಲಕ್ಷಣಗಳು ಅಬ್ಸರ್ವ್ ಮಾಡ್ಕೊಂಡ್ರೆ ಒಂದ್ ಬಾರಿ ನಿಮ್ ಗೈನಕಾಲಜಿಸ್ಟ್ ನ ಭೇಟಿ ಮಾಡಿದ್ರೆ ಒಳ್ಳೇದು. ಎಟ್ ಲಾಸ್ಟ್ ಓವರ್ ಆಗಿ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಫ್ರೆಂಡ್ಸ್, ಎಲ್ಲರದು ದೇಹ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರ ದೇಹದಲ್ಲಿನ ಹಾರ್ಮೋನ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಅದೆಲ್ಲ ಪ್ರಕೃತಿ ನಿಯಮ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಕೆಲವೊಂದಿಷ್ಟು ಹೆಚ್ಚು ಕಡಿಮೆ ಅದೆಲ್ಲ ನಾರ್ಮಲ್. ಯಾವುದೇ ರೀತಿ ಅದ್ರ ಬಗ್ಗೆ ಎಲ್ಲ ಭಯ ಪಡಕ್ ಹೋಗ್ಬೇಡಿ. ಒಂದು ಓವರ್ ಆಗಿ ನಿಮ್ ತಲೆ ನೀನ್ ಇಟ್ಕೊಳ್ಳಿ ಅಂತಂದ್ರೆ, ಎಕ್ಸ್ಕ್ಲೂಸ್ಲಿ ನೀವು ಬರೀ ಬ್ರೆಸ್ಟ್ ಫೀಡೇ ಮಾಡ್ತಿದ್ರಿ ಅಂತಂದ್ರೆ ನಿಮ್ ಪೀರಿಯಡ್ ಲೇಟ್ ಆಗಿರುತ್ತೆ. ನೀವು ಬ್ರೆಸ್ಟ್ ಫೀಡ್ ಜೊತೆ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರಿ, ಇಲ್ಲ ಬರೀ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರಿ ಅಂತಂದ್ರೆ ನಿಮ್ ಪೀರಿಯಡ್ ಬೇಗ ಬರುತ್ತೆ. ಇದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. 1-2 ತಿಂಗಳ ಹಿಂದೆ ಮುಂದೆ ನನ್ನ ಫ್ರೆಂಡ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಂದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಏನ್ ಮಾಡ್ಬೇಕಪ್ಪ ಅನ್ಕೊಂಡು ಈ ರೀತಿ ಎಲ್ಲ ಭಯ ಪಡಕ್ ಹೋಗ್ಬೇಡಿ. 1-2 ತಿಂಗಳು ವೇರಿಯೇಷನ್ ಆದ್ರೆ ಯಾವುದೇ ರೀತಿ ಏನು ತೊಂದರೆ ಆಗೋದಿಲ್ಲ. ಯಾವ ಲಕ್ಷಣಗಳು ಕಾಣಿಸ್ಕೊಂಡ್ರೆ ನೀವು ಡಾಕ್ಟರ್ ಭೇಟಿ ಮಾಡ್ಬೇಕಾಗುತ್ತೆ ಅನ್ಕೊಂಡು ಮುಂಚೆ ಹೇಳಿದ್ನಲ್ಲ, ಅವಿಷ್ಟು ತಲೆಯಲ್ಲಿ ಇಟ್ಕೊಳ್ಳಿ.
ಸಾಕು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಮಾಹಿತಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಬಹುದು. ಈ ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಇದೇ ರೀತಿ ಬಾಣಂತಿ ಆರೈಕೆ ಆಯ್ತು, ನಿಮ್ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.